ಹಲೋ ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಮ್ಮ ಹೊಸ ಕ್ರಿಮಿನಲ್ ಲಾಸ್ ಸೀರೀಸ್ ಅಲ್ಲಿ ನಾವು ಮಾಡ್ತಿರುವಂತ ಈ ವಿಡಿಯೋ ನಮ್ಮ BNS ನ ಟೆಸ್ಟ್ ಸೀರೀಸ್ ನ ಕಂಟಿನ್ಯೂಯೇಷನ್ ಆಗುತ್ತೆ. ಸೊ BNS ಗೆ ಸಂಬಂಧಪಟ್ಟ ಹಾಗೆ ನಾವು ಕಾನ್ಸೆಪ್ಟ್ ನ ವಿಡಿಯೋಸ್ ಏನ್ ಅಪ್ಲೋಡ್ ಮಾಡ್ತಿದೀವಿ, ಹಾಗೆ ನಮ್ಮ ಭಾರತೀಯ ಸಾಕ್ಷ್ಯ ಅಧಿನಿಯಂ ನ ಲೇಟೆಸ್ಟ್ ವಿಡಿಯೋ ನೀವು ನೋಡಿರಬಹುದು. ಡೆಫಿನೇಷನ್ಸ್ ನ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅಂಡ್ ಅದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ ನಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎಕ್ಸಾಮ್ ಗೆ. ನೀವು ನೋಡಿಲ್ಲ ಅನ್ನೋದಾದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗತ್ತೆ, ಹಾಗೆ ಲಿಂಕ್ ನಿಮಗೆ ಪ್ಲೇ ಲಿಸ್ಟ್ ಅಲ್ಲೂ ಸಹ ಸಿಗತ್ತೆ. ಸೊ ಆ ವಿಡಿಯೋನ ಖಂಡಿತ ನೋಡಿ. ಅಂಡ್ ಅದಲ್ಲದೆ ನಮ್ಮ ಈ ಹೊಸ ಟೆಸ್ಟ್ ಸೀರೀಸ್ ನ ವಿಡಿಯೋಸ್ ಏನು ಸ್ಟಾರ್ಟ್ ಮಾಡ್ತಿದೀವಿ, ಈ ಟೆಸ್ಟ್ ಸೀರೀಸ್ ವಿಡಿಯೋಸ್ ಅಲ್ಲಿ ಇದು BNS ನ ಫಸ್ಟ್ ಟೆಸ್ಟ್ ವಿಡಿಯೋ ಆಗತ್ತೆ. ಸೊ ಈ ಟೆಸ್ಟ್ ವಿಡಿಯೋಸ್ ನ ಮೇನ್ ಫೋಕಸ್ ಆಗತ್ತೆ ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿನ ಬಿಲ್ಡ್ ಮಾಡೋದು. IPC ನಮಗೆ ಗೊತ್ತಿರುವಂತ ಸಬ್ಜೆಕ್ಟ್, IPC ರಿಲೇಟೆಡ್ ಆಲ್ರೆಡಿ ನಾನು ಹಲವಾರು ವಿಡಿಯೋಸ್ ಅನ್ನ ಮಾಡಿದ್ದೀನಿ. IPC ರಿಲೇಟೆಡ್ MCQ ಸಾಲ್ವ್ ಮಾಡಿರುವಂತ ವಿಡಿಯೋಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಸಿಗತ್ತೆ, ಪ್ಲೇ ಲಿಸ್ಟ್ ಅಲ್ಲೂ ಸಹ ಸಿಗತ್ತೆ. ಅಂಡ್ ಚಾನೆಲ್ ನೀವು ಸ್ಕ್ರೋಲ್ ಮಾಡಿ ನೋಡಬಹುದು, ಹಲವಾರು ಈಗಾಗಲೇ ವಿಡಿಯೋಸ್ ಅನ್ನ MCQ ರಿಲೇಟೆಡ್ ಮಾಡಿದೀವಿ. ನೀವು ಕೇವಲ ಈ MCQ ವಿಡಿಯೋಸ್ ಅನ್ನ ನೋಡೋದು ಹಾಗೂ ಅದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದಾನೇ ನಿಮ್ಮ ಪ್ರಿಲಿಮ್ಸ್ ಗೆ ಬೇಕಾದಷ್ಟು ಸಫಿಶಿಯಂಟ್ ಮಟೀರಿಯಲ್ ಅನ್ನ ಸಿಗತ್ತೆ, ಹಾಗೂ ಸಫಿಶಿಯಂಟ್ ನಿಮಗೆ ಪ್ರಾಕ್ಟೀಸ್ ಅನ್ನೋದು ಆಗತ್ತೆ. ಅದೇ ನಿಟ್ಟಿನಲ್ಲಿ ಬಿಕಾಸ್ ನಮ್ಮ 2024 ಎಕ್ಸಾಮ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಭಾರತೀಯ ಸಾಕ್ಷ್ಯ ಅಧಿನಿಯಂ ಹಾಗೂ ಭಾರತೀಯ ನ್ಯಾಯ ಸಂಹಿತ ಅಂದ್ರೆ ನಮ್ಮ ಹೊಸ ಕ್ರಿಮಿನಲ್ ಲಾಸ್ ಬಗ್ಗೆನೂ ಕೇಳಬಹುದು. ಬಿಕಾಸ್ ಕ್ರಿಮಿನಲ್ ಲಾಸ್ ಜಾರಿಯಲ್ಲಿ ಬರುತ್ತೆ ಅನ್ನೋದು ಗೊತ್ತಿದೆ. ಅಂಡ್ ಕ್ರಿಮಿನಲ್ ಲಾಸ್ ನಮಗೆ ಫುಲ್ ಫ್ಲೆಜ್ಡ್ ಆಗಿ ನೋಟಿಫಿಕೇಶನ್ ಅಲ್ಲಿ ಬರ್ಲಿಲ್ಲ ಹೊಸ ಲಾಸ್ ಅಂತಂದ್ರೆ GS ಪೋರ್ಷನ್ ನ ಚಂಕ್ ಅಲ್ಲಿ ಕೇಳುವಂತ ಒಂದು 10 ಪ್ರಶ್ನೆ ಒಂದು ಏನಿದೆ ಏರಿಯಾ, ಅದರಲ್ಲಿ ಡೆಫಿನೆಟ್ ಆಗಿ ನಿಮ್ಮನ್ನ ಈ ಪ್ರಶ್ನೆಗಳನ್ನ ಕೇಳಬಹುದು. ಹಾಗಾಗಿ ಈ ಹೊಸ ಕ್ರಿಮಿನಲ್ ಲಾಸ್ ಅನ್ನ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈಗ್ಲಿಂದ ಯಾರು ಅಭ್ಯಾಸ ಶುರು ಮಾಡ್ತೀರಿ, ನಿಮಗೆ ಇದು ಕಂಪ್ಲೀಟ್ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತುಂಬಾ ಆರಾಮಾಗಿ ಕವರ್ ಮಾಡ್ಕೊಳ್ಬಹುದು. ಅಂಡ್ 50-50 ಪ್ರಾಬಬಿಲಿಟಿ ಇದ್ದೇ ಇದೆ. ಹಳೆ ಲಾಸ್ ಆದ್ರೂ ಕೇಳಬಹುದು, ಹೊಸ ಲಾಸ್ ಆದ್ರೂ ಕೇಳಬಹುದು ಅನ್ನೋಂಥದ್ದು. ಬಟ್ ನಾವು ಸ್ಟೂಡೆಂಟ್ಸ್ ಎರಡು ಸಬ್ಜೆಕ್ಟ್, ಎರಡು ನಮ್ಮ ಹೊಸದ್ ಹಾಗೂ ಹಳೆ ಕ್ರಿಮಿನಲ್ ಲಾಸ್ ಮೇಲೆ ಕಮಾಂಡ್ ಹೋಲ್ಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಟೆಸ್ಟ್ ಸೀರೀಸ್ ನ ಈ ವಿಡಿಯೋ ಸೀರೀಸ್ ಏನ್ ನಡೆಯುತ್ತೆ ಈಗ, ಭಾರತೀಯ ನ್ಯಾಯ ಸಂಹಿತ ಅದು ಇದು ಫಸ್ಟ್ ಪಾರ್ಟ್ ಆಗತ್ತೆ. ವಿಡಿಯೋನ ಟಿಲ್ ದ ಎಂಡ್ ಕಂಪ್ಲೀಟ್ ಆಗಿ ನೋಡಿ ಫಾರ್ ಆಲ್ ದ MCQs ರಿಲೇಟೆಡ್ ಟು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಜೊತೆಗೆ ನಿಮಗೆ ಈ MCQs ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಮ್ಮ ಹೊಸ ಪ್ರಿಲಿಮ್ಸ್ ಬ್ಯಾಚ್ ಲಾಂಚ್ ಆಗ್ತದೆ May 20 ಇಂದ. ಸೊ ಕ್ಲಾಸಸ್ ನಿಮಗೆ ಲೈವ್ ಆಗಿ ನಡೆಯುತ್ತೆ. ಗೂಗಲ್ ಮೀಟ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟಡಿ ಮಟೀರಿಯಲ್ ನೀಡಲಾಗತ್ತೆ. ಮಾಕ್ ಟೆಸ್ಟ್ ಎವ್ರಿ ವೀಕ್ ಮಾಕ್ ಟೆಸ್ಟ್ ಅನ್ನೋದು ಇರುತ್ತೆ. ಎಷ್ಟು ನೀವು ಓದಿದಿರಿ ಅನ್ನೋದನ್ನ ಸೆಲ್ಫ್ ಇವ್ಯಾಲ್ಯುಯೇಟ್ ಮಾಡ್ಕೊಳ್ತಿರೋದು ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ಮಾಕ್ ಟೆಸ್ಟ್ ನ ಅಪಿಯರ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್, ಇದು ನಮ್ಮ ಎಲ್ಲಾ ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ನಡೆಯುತ್ತೆ. ಕನ್ನಡ ಹಾಗೂ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಕಾನ್ಸೆಪ್ಟ್ಸ್ ನ ಅಂಡರ್ಸ್ಟ್ಯಾಂಡಿಂಗ್ ನೀಡಲಾಗತ್ತೆ. ಸೊ ಇದು ನಮ್ಮ ಒಂದು ಮೇಜರ್ ಸ್ಪೆಷಾಲಿಟಿನೂ ಆಗತ್ತೆ. ಸೊ ಹಾಗಾಗಿ ಇದನ್ನ ಅಪ್ಹೆಲ್ಡ್ ಮಾಡ್ತಾ ನಮ್ಮ ಹೊಸ ಪ್ರಿಲಿಮ್ಸ್ ಬ್ಯಾಚ್ ಏನ್ ಸ್ಟಾರ್ಟ್ ಆಗ್ತದೆ, ಅಡ್ಮಿಷನ್ಸ್ ಆಲ್ರೆಡಿ ನಡೀತಿದೆ. ಸೊ ಹಾಗಾಗಿ ಈ 2024 ಅಲ್ಲಿ ಎಕ್ಸಾಮ್ ಅಪಿಯರ್ ಆಗ್ಬೇಕು ಅಂತ ಅನ್ಕೊಂಡಿರೋರು ನೀವು ಎಲ್ಲರೂ ಡೆಫಿನೆಟ್ಲಿ ಅಡ್ಮಿಷನ್ಸ್ ತಗೊಳ್ಬಹುದು. ಅಂಡ್ ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವಂತ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಅಡ್ಮಿಷನ್ ತಗೊಳ್ಬಹುದು, ಎನ್ರೋಲ್ ಆಗಬಹುದು ಕ್ಲಾಸಸ್ಗೆ. ಅಂಡ್ ಹಾಗೆ ನಮ್ಮ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್, ನಮ್ಮ ಅಟ್ಮೋಸ್ಟ್ ಸಕ್ಸಸ್ಫುಲ್ ಆಗಿ ನಡೀತಿರುವಂತ ಕಾಂಪ್ರಿಹೆನ್ಸಿವ್ ಬ್ಯಾಚ್, ಡೈಲಿ ಅಡ್ಮಿಷನ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತಿರುವಂತ ಈ ಒಂದು ಬ್ಯಾಚ್, ಈ ಪ್ಲಾಟ್ಫಾರ್ಮ್ ಇನ್ನೂ ಅಡ್ಮಿಷನ್ಸ್ ನಡೀತಿದೆ. ಸೊ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಗೆ ನೀವು ಎನ್ರೋಲ್ ಆಗಬಹುದು. ನಿಮ್ಮ ಕಂಪ್ಲೀಟ್ ಜುಡಿಷರಿ ಪ್ರಿಪರೇಷನ್ ನ ಹೋಲಿಸ್ಟಿಕ್ ಅಪ್ರೋಚ್ ಈ ಬ್ಯಾಚ್ ಅಲ್ಲಿ ಇರುತ್ತೆ. ಆಸ್ ಅ ಸ್ಟೂಡೆಂಟ್ ಇಂದ ಒಬ್ಬ ಜಡ್ಜ್ ಗೆ ಬೇಕಾಗಿರುವಂತ ನಿಮ್ಮ ಕಂಪ್ಲೀಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್,
ನಿಮ್ಮ ಕಂಪ್ಲೀಟ್ ನಾಲೆಜ್ ಅಂಡ್ ಪ್ರಾಕ್ಟೀಸ್ ಸಹ ಇನ್ವಾಲ್ವ್ ಮಾಡುವಂತ ಇಂಪಾರ್ಟೆಂಟ್ ಬ್ಯಾಚ್ ಆಗುತ್ತೆ. ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಿಮ್ಮ ಫೌಂಡೇಶನ್ ಇಂದಾನೇ ಸ್ಟಾರ್ಟ್ ಮಾಡ್ತೀವಿ. ಫೌಂಡೇಶನ್ ಇಂದ ನಿಮ್ಮ ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ ಪ್ರತಿಯೊಂದನ್ನು ಫೌಂಡೇಶನ್ ಇಂದ ಬಿಲ್ಡ್ ಮಾಡಲಾಗತ್ತೆ. ಕಾನ್ಸೆಪ್ಟ್ಸ್ ಇನ್ ಡೆಪ್ತ್ ಆಗಿನೇ ಓದ್ತೀವಿ ಆಸ್ ಆಸ್ಕ್ಡ್ ಇನ್ ಯೋರ್ ಎಕ್ಸಾಮ್ಸ್. ಆನ್ಸರ್ ರೈಟಿಂಗ್ ಫಾರ್ಮ್ಯಾಟ್, ಆನ್ಸರ್ ರೈಟಿಂಗ್ ಹೇಗ್ ಬರೆಯೋದು ಪ್ರತಿಯೊಂದು ನೋಡ್ತೀವಿ. ಅಂಡ್ ಇದೊಂದೇ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅಂತಂದ್ರೆ ಇದು ಸಿಂಗಲ್ ಬ್ಯಾಚ್ ಅಲ್ಲಿ ನಾವು ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ಒಟ್ಟಿಗೆನೆ ನಡೆಯುವಂತದ್ದು. ಸೊ ಹಾಗಾಗಿ ಈ ಬ್ಯಾಚ್ ಕಂಪ್ಲೀಟ್ ನಿಮ್ಮ ಓವರ್ ಆಲ್ ಎಂಟೈರ್ ಎಕ್ಸಾಮ್ ಡ್ಯೂರೇಷನ್ ಅಲ್ಲಿ ನಿಮಗೆ 100% ಸಪೋರ್ಟ್ ಅಂಡ್ ಗೈಡೆನ್ಸ್ ಇರತ್ತೆ ನಮ್ ಕಡೆಯಿಂದ. ಅಂಡ್ ಇದು ಎನ್ರೋಲ್ ಆಗಬಹುದು. ನೀವು ಅಡ್ಮಿಷನ್ಸ್ ನಡೀತಿದೆ. ರೆಗ್ಯುಲರ್ ಬ್ಯಾಚ್, ಡೈಲಿ ನಡೆಯುವಂತ ಬ್ಯಾಚ್, ಕಂಪ್ಲೀಟ್ 7 days ಆಫ್ ದ ವೀಕ್ ನಡೆಯುತ್ತೆ ಕ್ಲಾಸಸ್. 6 months ಡ್ಯೂರೇಷನ್, ಲೈವ್ ಕ್ಲಾಸಸ್, ಸ್ಟಡಿ ಮಟೀರಿಯಲ್ ನೀಡಲಾಗತ್ತೆ, ಮಾಕ್ ಟೆಸ್ಟ್ ಇರತ್ತೆ. ಆಲ್ಮೋಸ್ಟ್ ಡೈಲಿ ನಿಮಗೆ ಅಸೈನ್ಮೆಂಟ್ಸ್, ಮಾಕ್ ಟೆಸ್ಟ್ ಇದ್ದೇ ಇರತ್ತೆ. ಕ್ಲಾಸಸ್ ಅಗೇನ್ ಕನ್ನಡ ಅಂಡ್ ಇಂಗ್ಲಿಷ್ 2 ಭಾಷೆಯಲ್ಲಿ, 2 ಭಾಷೆ ಮೇಲೆ ಕೆಲಸ ಮಾಡ್ತಾ 2 ಭಾಷೆಯಲ್ಲಿ ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡಿಸಲಾಗತ್ತೆ. ಸೊ ಇದು ಈ ಒಂದು ಬ್ಯಾಚ್ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ಹೋಲಿಸ್ಟಿಕ್ ಪರ್ಸನಾಲಿಟಿ ಮೇಲೆ, ನಿಮ್ಮ ಹೋಲಿಸ್ಟಿಕ್ ಸಿಲೆಬಸ್ ಮೇಲೆ ಕೆಲಸ ಮಾಡುವಂತ ಬ್ಯಾಚ್. ಸೊ ಹಾಗಾಗಿ ಮೋಸ್ಟ್ ಫೇಮಸ್ ಬ್ಯಾಚ್. ಇದ್ರ ಬಗ್ಗೆ ನಮಗೆ ದಿನ ಕ್ವೆರೀಸ್ ಬರ್ತಾ ಇರತ್ತೆ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿ ಒನ್. ಯಾರೆಲ್ಲ ಈ ಮೆಸೇಜ್ ನ ಫಾರ್ವರ್ಡ್ ಮಾಡ್ತಿದ್ರಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ, ಬಿಕಾಸ್ ನಮ್ಗೆ ಕರೆ ಬರುತ್ತೆ ದಟ್ ನನ್ನ ಫ್ರೆಂಡ್ ರೆಫರ್ ಮಾಡಿದ್ರು ಅಂತ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಅಂಡ್ ಈ ಬ್ಯಾಚ್ ಗೆ ಎನ್ರೋಲ್ ಆಗೋದಕ್ಕೆ ಇನ್ನಷ್ಟು ಜನರಿಗೆ ನೀವು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಒಂದು ಟೆಸ್ಟ್ ಯಾಕೆ ತಗೊಳ್ಬೇಕು, ಒಂದು ಟೆಸ್ಟ್ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅನ್ನೋದನ್ನ ನಾ ಈಗಾಗಲೇ ನಿಮ್ಗೆ ಹೇಳಿದೀನಿ. ಟೆಸ್ಟ್ ಅನ್ನೋದು ನಿಮ್ಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕೊಡುತ್ತೆ, ನಿಮ್ಗೆ ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ಸ್ ನ ಫೆಮಿಲರೈಸ್ ಮಾಡಿಸತ್ತೆ. ನಿಮ್ಮ ಬೇರಾಕ್ಟ್ ಅಂಡ್ ಸ್ವಾತಿ ಲಾ ಕ್ಲಾಸಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಬೇರಾಕ್ಟ್ ಇಂದ ಸ್ಟಡಿ ನಡೆಯುತ್ತೆ. ಯಾವುದೇ ಒಂದು ಬೇರೆ ಥರ್ಡ್ ಪಾರ್ಟಿ ಮಟೀರಿಯಲ್ ನ ಯೂಸ್ ಮಾಡಿ ಅಂತ ಹೇಳಿ ಈ ರೀತಿ ಅಲ್ಲದೆ ಡೈರೆಕ್ಟ್ ನಾವು ಬೇರಾಕ್ಟ್ ಅಪ್ರೋಚ್ ಇರುತ್ತೆ. ಸೊ ದಟ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಯಾವುದೇ ಪ್ರಶ್ನೆ ಆಗ್ಲಿ ಆನ್ಸರ್ ಮಾಡೋದಿಕ್ಕೆ ಬೇಕಾಗುವಂತ ಪ್ರತಿಯೊಂದು ಆಸ್ಪೆಕ್ಟ್ಸ್, ಪ್ರಿನ್ಸಿಪಲ್ಸ್, ಇಲಸ್ಟ್ರೇಷನ್ಸ್, ಎಕ್ಸ್ಪ್ಲನೇಷನ್ಸ್ ಎಲ್ಲಾನು ಬೇರಾಕ್ಟ್ ಅಂಡರ್ಸ್ಟ್ಯಾಂಡಿಂಗ್, ಬೇರಾಕ್ಟ್ ನ ಕಮಾಂಡ್ ಒಬ್ಬ ಲಾ ಸ್ಟೂಡೆಂಟ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ದಟ್ ವಿಲ್ ಫೆಮಿಲಿಯರೈಸ್ ಯು ವಿತ್ ದ ಬೇರಾಕ್ಟ್ಸ್ ಅಂಡ್ ರೀಡ್ ಆಕ್ಟ್ ಕ್ಲೋಸ್ಲಿ. ಸೊ ಬೇರಾಕ್ಟ್ ಅನ್ನ ಕಂಪ್ಲೀಟ್ ಆಗಿ ಥರೋ ಆಗಿ ನಾವು ಅಂಡರ್ಸ್ಟ್ಯಾಂಡಿಂಗ್ ತಗೊಳ್ತೀವಿ ಇದರಲ್ಲಿ. ಅಂಡ್ ಲೀಗಲ್ ಜಾರ್ಗನ್ಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಬೇರಾಕ್ಟ್ ಯಾಕೆ ಅರ್ಥ ಆಗೋದಿಲ್ಲ ಅಂತಂದ್ರೆ ಅದ್ರಲ್ಲಿ ಇರುವಂತ ದೊಡ್ಡ ದೊಡ್ಡ ವರ್ಡ್ಸ್ ಅಂತ ಏನನ್ಸತ್ತೆ, ಲೀಗಲ್ ಜಾರ್ಗನ್ಸ್ ಏನತ್ತೆ, ಅದನ್ನ ಅರ್ಥ ಮಾಡಿಸ್ಕೊಳ್ಳುವಂತ ಒಂದು ಕೆಪಾಸಿಟಿ ಬಿಲ್ಡ್ ಮಾಡ್ತೀವಿ. ಕೇಸ್ ಲಾಸ್ ನ ಅನಲೈಸ್ ಮಾಡಲಾಗತ್ತೆ. ಇಂಟರ್ಪ್ರಿಟೇಷನ್ಸ್, ಪ್ರತಿಯೊಂದು ಕ್ಲಾಸ್ ಏನ್ ಹೇಳ್ತಿದೆ, ಇಂಟರ್ಪ್ರಿಟೇಷನ್ಸ್ ಏನಿರತ್ತೆ, ಇಂಟರ್ಪ್ರಿಟೇಷನ್ಸ್ ಅನ್ನ ನೋಡ್ತಾ ಮಾಕ್ ಟೆಸ್ಟ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ಪ್ರತಿ ಮಾಕ್ ಟೆಸ್ಟ್ ನಂತರ ನಾವು ಪ್ರಿಲಿಮ್ಸ್ ಟೈಮ್ ಅಲ್ಲಿ ನಿಮಗೆ ಎಲ್ಲಾ ಮಾಕ್ ಟೆಸ್ಟ್ ನ ಒಂದು ಡಿಸ್ಕಷನ್ ಸೆಷನ್ಸ್ ಸಹ ಇರುತ್ತೆ. ಎಲ್ಲಿ ನಿಮ್ಮ ಆನ್ಸರ್ ಕೀಸ್ ಏನಿದೆ, ಆನ್ಸರ್ ಕೀ ನ ಡಿಸ್ಕಸ್ ಮಾಡಲಾಗತ್ತೆ. ದಟ್ ಫಾರ್ ಎಕ್ಸಾಂಪಲ್ ಒಂದು ಪ್ರಶ್ನೆ ಇದೆ, ಅದಕ್ಕೆ ಕೊಟ್ಟಂತ ಉತ್ತರ either ಡೈರೆಕ್ಟ್ ಕ್ವೆಶನ್, ಫ್ಯಾಕ್ಚುಯಲ್ ಕ್ವೆಶನ್ ಆದ್ರೆ ಅದು ಯಾಕೆ, ಅದು ಎಕ್ಸ್ಪ್ಲನೇಷನ್ ಬೇಕಿರೋದಿಲ್ಲ. ಬಟ್ ಇಫ್ ಎನಿ ಕ್ವೆಶನ್ ಇಸ್ ಆಸ್ಕ್ಡ್ ಡಿರೈವ್ಡ್ ಆಗಿ ಒಂದು ಬೇರಾಕ್ಟ್ ಇಂದ ಅಥವಾ ಯಾವುದೇ ಒಂದು ಕೇಸ್ ಲಾ ಇಂದ ಇಲ್ಲ ಇಂಟರ್ಪ್ರಿಟೇಷನ್ ಮುಖಾಂತರ ಕೇಳಿರುವಂತ ಪ್ರಶ್ನೆ ಆದ್ರೆ ಕ್ಲಾರಿಫಿಕೇಶನ್ ಬೇಕಾಗತ್ತೆ. ಈ ರೀತಿ ಪ್ರತಿಯೊಂದು ಕ್ವೆಶನ್ ಪೇಪರ್ಸ್ ನ ನಿಮಗೆ ಡಿಸ್ಕಸ್ ಮಾಡಲಾಗತ್ತೆ. ಸೊ ಟೆಸ್ಟ್ ಅನ್ನೋದು ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗತ್ತೆ. ಸ್ಟಾರ್ಟ್ ಮಾಡೋಣ. ಕ್ವೆಶನ್ ನಂಬರ್ 1, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಡೇಟ್ ಆಫ್ ಎನ್ಫೋರ್ಸ್ಮೆಂಟ್ ಆಫ್ ದ BNS? ಈ ಕ್ವೆಶನ್ ಡೆಫಿನೆಟ್ ಆಗಿ ಕೇಳಬಹುದಾದಂತ ಕ್ವೆಶನ್. ಹೊಸ ಆಕ್ಟ್ ಬರ್ಲಿ, ಹೊಸ ಆಕ್ಟ್ ಬರ್ದೇ ಇರ್ಲಿ, ನಿಮಗೆ ಎಕ್ಸಾಮ್ ಅಲ್ಲಿ ಈ ಕ್ವೆಶನ್ ಖಂಡಿತ ಕೇಳ್ತಾರೆ. ಇದು ಡೇಟ್ ಆಫ್ ಎನ್ಫೋರ್ಸ್ಮೆಂಟ್ 1st July 2024. ಪ್ರೆಸಿಡೆಂಟ್ ನ ಅಸೆಂಟ್ ಪಡ್ಕೊಂಡಿದ್ ಯಾವತ್ತು? 25th December 2023. ಕ್ವೆಶನ್ ಪ್ರಕಾರ ನಮಗೆ ಕರೆಕ್ಟ್ ಆನ್ಸರ್ ಇಸ್ ಆನ್ಸರ್ ಎ. 25th December ನಾವು ಪ್ರೆಸಿಡೆಂಟ್ ನ ಅಸೆಂಟ್ ಪಡ್ಕೊಂಡಂತ ಡೇಟ್. ಸೊ 2 ಡೇಟ್ ಅನ್ನ ನೆನಪು ಇಟ್ಕೊಳ್ಳೋದು
ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 2, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಡೇಟ್ ಆನ್ ವಿಚ್ BNS received presidential assent? 25th December 2023. ಈಗಾಗಲೇ ನೋಡಿದ್ದೇವೆ. Section 1 of BNS deals with BNS ಭಾರತೀಯ ನ್ಯಾಯ ಸಂಹಿತ ಅಟ್ ಮೋಸ್ಟ್ ಇಂಪಾರ್ಟೆಂಟ್ IPC ನ ಹೊಸ ಹೆಸರು. ಇದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಕ್ಷನ್ 1 ಏನ್ ಹೇಳ್ತದೆ, ಸೆಕ್ಷನ್ 1 ನಮಗೆ ಟೈಟಲ್, ಎಕ್ಸ್ಟೆಂಟ್ ಅಂಡ್ ಆಪರೇಷನ್ ಆಫ್ ಸಂಹಿತ ಅಂದ್ರೆ ನಮ್ಮ ಹೊಸ ಏನು ಆಕ್ಟ್ ಇದೆ, ಕೋಡ್ ಇದೆ, ಈ ಭಾರತೀಯ ನ್ಯಾಯ ಸಂಹಿತ ಫಸ್ಟ್ ಸೆಕ್ಷನ್ ಟೈಟಲ್ ಅಂಡ್ ಎಕ್ಸ್ಟೆಂಟ್ ಬಗ್ಗೆ ಮಾತನಾಡುತ್ತೆ. ಕ್ವೆಶ್ಚನ್ ನಂಬರ್ 4, ವಿಚ್ ಸೆಕ್ಷನ್ ಆಫ್ BNS ಪ್ರೊವೈಡ್ಸ್ ಫಾರ್ punishment of the offences committed beyond India but may be tried within India? extra jurisdiction related ಇರುವಂತ ಕ್ಲಾಸ್ ನಮಗೆ ಸೆಕ್ಷನ್ 1 ನಲ್ಲೇನೆ ಡೀಲ್ ಮಾಡ್ತೀವಿ ಇನ್ 1 clause 4. extra territorial related question. Which section of BNS provides for extra territorial operation of the Sanhita? extra territorial operation same ಸೆಕ್ಷನ್ 1 clause 5. ಸೆಕ್ಷನ್ 1 ನಲ್ಲಿ ನಮಗೆ offences committed within India and outside India ಕಂಪ್ಲೀಟ್ ಎಲ್ಲಾನು ಕವರ್ ಆಗುತ್ತೆ, ಬಿಕಾಸ್ ಅದರಲ್ಲಿ ನಾವು ಟೈಟಲ್ ಅಂಡ್ ಎಕ್ಸ್ಟೆಂಟ್ ನ ಮಾತನಾಡ್ತಿದ್ದೀವಿ. ಕ್ವೆಶ್ಚನ್ ನಂಬರ್ 6, whether BNS applies to an offense committed by a citizen of India outside India. ಒಬ್ಬ ಭಾರತೀಯ ನಾಗರಿಕರು ಭಾರತದ ಜೋಗ್ರಫಿಕಲ್ ಏರಿಯಾ ಬಿಯಾಂಡ್ ಅಲ್ಲಿ ಒಂದು ಆಕ್ಟ್, ಒಂದು ಒಫೆನ್ಸ್ ಅನ್ನ ಕಮಿಟ್ ಮಾಡಿದ್ರೆ ಅವರ ಮೇಲೆ BNS ಅಪ್ಲೈ ಆಗತ್ತಾ? ಡೆಫಿನೆಟ್ಲಿ ಎಸ್, ಯಾಕಂದ್ರೆ ಅವರು ಇಂಡಿಯನ್ ಸಿಟಿಸನ್. ಕ್ವೆಶ್ಚನ್ ನಂಬರ್ 7, A, who is citizen of India, commits murder in Uganda. He is arrested in Delhi. He can be tried and convicted of murder. ಇದು ನಮ್ಮ ಇಲಸ್ಟ್ರೇಷನ್ ಇಂದ ಕೇಳಿರುವಂತ ಪ್ರಶ್ನೆ. ಅಂಡ್ he can be tried in ಡೆಲ್ಲಿ, ಯಾಕಂದ್ರೆ ಅವರನ್ನು ಅರೆಸ್ಟ್ ಮಾಡಿದ್ದು ಡೆಲ್ಲಿಯಲ್ಲಿ. ಕ್ವೆಶ್ಚನ್ ನಂಬರ್ 8, ದ ಪ್ರೊವಿಷನ್ ಆಫ್ BNS ಅಪ್ಲೈ ಟು ಎನಿ ಒಫೆನ್ಸ್ ಕಮಿಟೆಡ್ ಬೈ ಸಿಟಿಸನ್ ಆಫ್ ಇಂಡಿಯಾ ಇನ್ ಎನಿ ಪ್ಲೇಸ್ ವಿತೌಟ್ ಅಂಡ್ ಬಿಯಾಂಡ್ ಇಂಡಿಯಾ. ಸೊ ಯಾವ ಸಿಟಿಸನ್ ಆಫ್ ಇಂಡಿಯಾ ಆಗಿರ್ಬೇಕು, ದಟ್ ಇಸ್ ಇಂಪಾರ್ಟೆಂಟ್, ಅವ್ರ ಮೇಲೆ BNS ಅಪ್ಲೈ ಆಗತ್ತೆ. ಅಂಡ್ ಒಫೆನ್ಸ್ ಇಂಡಿಯಾ ಅಲ್ಲಿ ಕಮಿಟ್ ಆಗಿರ್ಲಿ ಅಥವಾ ಆಚೆ ಕಮಿಟ್ ಆಗಿರ್ಲಿ, ಅವರಿಗೆ BNS ಮುಖಾಂತರ ನಾವು ಟ್ರಯಲ್ ನಡೆಸಬಹುದು. ಕ್ವೆಶ್ಚನ್ ನಂಬರ್ 9, ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಆಫ್ ಅ ಕ್ರೈಮ್. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಅಂಡ್ ಈ ಪ್ರಶ್ನೆನ ನಮಗೆ ಎಕ್ಸಾಮ್ ಅಲ್ಲಿ, ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ 100% ಸಾಧ್ಯತೆ ಇದೆ. ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಆಫ್ ಅ ಕ್ರೈಮ್ ಅಂತಂದಾಗ ಆಕ್ಟಸ್ ರಿಯಸ್ ಅಂಡ್ ಮೆನ್ಸ್ ರಿಯಾ, ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 10, ಇಲ್ಲಿ ಆಕ್ಟಸ್ ರಿಯಸ್ ಮೆನ್ಸ್ ರಿಯಾ ಜೊತೆಗೆ ಹ್ಯೂಮನ್ ಅಂಡ್ ಇದ್ರ ಜೊತೆಗೆ ನಮಗೆ ಆಕ್ಟಸ್ ರಿಯಸ್ ಮೆನ್ಸ್ ರಿಯಾ, ಹ್ಯೂಮನ್ ಹಾಗೂ ಇಂಜುರಿ ಕೊಟ್ಟಿದ್ರೆ ಅದನ್ನು ಸಹ ವ್ಯಾಲಿಡ್ ಆನ್ಸರ್. ಕ್ವೆಶ್ಚನ್ ನಂಬರ್ 10, which one of the following is not essential for an offense? offense ಗೆ ಏನು ಎಸೆನ್ಷಿಯಲ್ ಅಲ್ಲ? ಆಲ್ರೆಡಿ ನಾವು ಹೇಳಿದಾಗೆ ಇಂಟೆನ್ಷನ್ ವೆರಿ ಮಚ್ ಇಂಪಾರ್ಟೆಂಟ್ ಹಾಗೂ ಮೋಟಿವ್ ಇಸ್ ನಾಟ್ ಎಸೆನ್ಷಿಯಲ್. ಎಸೆನ್ಷಿಯಾಲಿಟೀಸ್ ನ ಡಿಸ್ಕಸ್ ಮಾಡಬೇಕಾದ್ರೆ ಮೋಟಿವ್ ಬರೋದಿಲ್ಲ, ಇಂಟೆನ್ಷನ್ ಮಾತ್ರನೇ ಬರುತ್ತೆ. ದೋ ಎರಡು ಒಂದೇ ರೀತಿ ಸೌಂಡ್ ಆಗತ್ತೆ, ಬಟ್ ಇಂಟೆನ್ಷನ್ ಮಾತ್ರನೇ ಇಂಪಾರ್ಟೆಂಟ್, ಮೋಟಿವ್ ಅಲ್ಲ. Question number 11, which one of the following is normally an essential element of crime? Normally essential element of crime, actus reus. Because ಉಳಿದಂತ ಆಪ್ಷನ್ಸ್ ನಮಗೆ ಮೆನ್ಸ್ ರಿಯಾ, ಆಕ್ಟಸ್ ರಿಯಸ್ ಬಿಟ್ರೆ ಬೇರೆ ಇಂಪಾರ್ಟೆಂಟ್ ಅಲ್ಲ. ಆಲ್ರೆಡಿ ಹೇಳಿದಾಗೆ ಹ್ಯೂಮನ್ ಇಂಜುರಿ ಆಗತ್ತೆ, ಬಟ್ ಅದು ಆಪ್ಷನ್ಸ್ ಅಲ್ಲಿ ಇದ್ರೆ ಮಾತ್ರ. ಆಕ್ಟಸ್ ರಿಯಸ್ ಈಸ್ ದಟ್ ರಿಸಲ್ಟ್ ಆಫ್ ಹ್ಯೂಮನ್ ಕಾಂಡಕ್ಟ್ which the law seeks to prohibit. This definition was given by Kenny. Question number 13. The maxim actus non facetium nisi mensit rea. Actus non facetium nisi mensit rea. Basic ಪ್ರತಿಯೊಬ್ಬರು ಫಸ್ಟ್ ಡೇ ಆಫ್ ಲಾ ಕಾಲೇಜ್ ಅಲ್ಲಿ BNS IPC ಓದ್ಬೇಕಾದ್ರೆ ಕಲಿಯುವಂತ maxim. Guilty state of mind is an essential ingredient of crime. So
ಒಂದು ಕ್ರೈಮ್ ಆಗ್ಬೇಕು ಅಂತಂದ್ರೆ ಆ ಕ್ರೈಮ್ ನಡೆಯೋದಕ್ಕೆ ಹಿನ್ನೆಲೆ ಒಂದು ಗಿಲ್ಟಿ ಸ್ಟೇಟ್ ಆಫ್ ಮೈಂಡ್, ಗಿಲ್ಟಿ ಸ್ಟೇಟ್ ಆಫ್ ಮೈಂಡ್ ಇರುವಂತದ್ದು ಅಟ್ ಮೋಸ್ಟ್ ಇಂಪಾರ್ಟೆಂಟ್, ಎಸೆನ್ಷಿಯಲ್. ಕ್ವೆಶ್ಚನ್ ನಂಬರ್ 14. ಕ್ರೈಮ್ ಇಸ್ ಅ ಪಬ್ಲಿಕ್ ರಾಂಗ್. ಹಾಗಾಗಿನೇ ನಾವು ಒಂದು ಕ್ರಿಮಿನಲ್ ಕೇಸ್ ಅಂತಂದಾಗ ಪಾರ್ಟಿ ಹೆಸರು ಜೊತೆಗೆ ನಾವು ಸ್ಟೇಟ್ ಆಫ್ ಕರ್ನಾಟಕ ಅಂತ ತಗೊಳ್ತೀವಿ. ಬಿಕಾಸ್ ಕ್ರೈಮ್ ಅನ್ನೋದು ನಾವು ಅಗೇನ್ಸ್ಟ್ ದ ಸೊಸೈಟಿ ಕಮಿಟ್ ಆಗಿದೆ ಅಂತ ಭಾವಿಸ್ತೀವಿ. ಹಾಗಾಗಿ ನಾವು ಆ ಪಾರ್ಟಿ ಅಗೇನ್ಸ್ಟ್ ಸ್ಟೇಟ್ ಆಫ್ ಕರ್ನಾಟಕ ತಗೊಳ್ತೀವಿ. ಸೊ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ಯಾಕಂತಂದ್ರೆ ಆ ಒಂದು ಕ್ರೈಮ್ ಅನ್ನೋದೇನಿದೆ, ಕ್ರೈಮ್ ಇಸ್ ಡೀಮ್ಡ್ ಟು ಬಿ ಕಮಿಟೆಡ್ ಅಗೇನ್ಸ್ಟ್ ದ ಸೊಸೈಟಿ ಎಟ್ ಲಾರ್ಜ್. ಹಾಗಾಗಿ ಸ್ಟೇಟ್ ಇಲ್ಲಿ ರೋಲ್ ಪ್ಲೇ ಮಾಡುತ್ತೆ. ಕ್ವೆಶ್ಚನ್ ನಂಬರ್ 15. If actus non facetium nisi mensitria is a cardinal principle of law, criminal law, then which one of the following statements correctly reflects the above principle? So ಇದು ನಮ್ಮ ಕಾರ್ಡಿನಲ್ ಪ್ರಿನ್ಸಿಪಲ್, ಅಂದ್ರೆ ಒಂದು ಆಕ್ಟ್ ಕಮಿಟ್ ಆಗೋದಕ್ಕೆ ಗಿಲ್ಟಿ ಸ್ಟೇಟ್ ಆಫ್ ಮೈಂಡ್ ಇರಬೇಕು ಅನ್ನೋದು. ಸೊ ಅದು ನಿಜ ಆದ್ರೆ ಇದರಲ್ಲಿ ಅದನ್ನ ರಿಫ್ಲೆಕ್ಟ್ ಮಾಡ್ತಿರುವಂತ ಸ್ಟೇಟ್ಮೆಂಟ್ ಯಾವುದು? Mens rea is an essential element of crime and there cannot be crime without mens rea. Obviously, first statement correct. Adre innu uldanta options nodona. Criminal liability under Indian law always implies mens rea. No. To constitute a crime, there must be actus reus and mens rea. Actus reus is not always necessary to constitute a crime. Wrong. So first statement, there cannot be a crime without mens rea. Sorry, option A is the correct answer. So question number 15. Actus non facetium nisi mensitria antandre mens rea is an essential element of crime and there cannot be crime without mens rea. Question number 16. Which of the following maxim is related to mens rea? Mens rea ಸಂಬಂಧಪಟ್ಟಾಗೆ ಇರುವಂತ ಮ್ಯಾಕ್ಸಿಮ್ ಯಾವುದು? Actus non facetium nisi mensitria. Question number 17. Actus non facetium nisi mensitria implies that. ಈ ಮ್ಯಾಕ್ಸಿಮ್ ನಿಮಗೆ ಹಲವಾರು ಬಾರಿ ರಿಪೀಟ್ ಆಗ್ತದೆ ಬಿಕಾಸ್ ಇದು ಅಷ್ಟು ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಇದನ್ನ ಕೇಳಿದ್ದಾರೆ ಅಂಡ್ ಕೇಳುವಂತ ಕಂಪ್ಲೀಟ್ ಸಾಧ್ಯತೆ ಪ್ರತಿ ವರ್ಷನೂ ಇರುತ್ತೆ. ಹಾಗಾಗಿ ಇದನ್ನ ನಾವು ಸಹ ರಿಪೀಟ್ ಆಗಿದೆ ಅಷ್ಟು ಸತಿ. Actus non facetium nisi mensitria implies that. Same question. So, answer. A mere act or illegal omission on the part of accused makes him liable under criminal law. Allah. Mere guilty mind coupled with motive. Allah. Guilty mind of the accused coupled with desire. Allah. No act per se is criminal unless accompanied by guilty mind. So, ನೀವು ಕ್ವೆಶ್ಚನ್ ನ ಆಪ್ಷನ್ಸ್ 4 ಆಪ್ಷನ್ಸ್ ಓದಿ ಆನ್ಸರ್ ಮಾಡ್ಬೇಕಾಗತ್ತೆ ಅಂಡ್ ಆಪ್ಷನ್ಸ್ ಓದ್ತಿದ್ದಾಗೇನೆ ನಿಮಗೆ ಆನ್ಸರ್ ನ ಕ್ಲಾರಿಟಿನೂ ಸಹ ಸಿಗತ್ತೆ. ಆಪ್ಷನ್ಸ್ ಓದದೆ ಯಾವುದೇ ಕಾರಣಕ್ಕೂ ಮಾರ್ಕ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಪೇಷನ್ಸ್ ಇಂದ ಡೆಫಿನೆಟ್ಲಿ ಕ್ವೆಶ್ಚನ್ ಈಸಿ, ಆದ್ರೆ ಆಪ್ಷನ್ಸ್ ಇಂದ ನಿಮಗೆ ಗೇಮ್ ಚೇಂಜ್ ಆಗಬಹುದು. ಸೊ ಹಾಗಾಗಿ ಆಪ್ಷನ್ಸ್ ನ ಓದಿ ಆನ್ಸರ್ ಮಾಡಿ. ಕ್ವೆಶ್ಚನ್ ನಂಬರ್ 18. It is the maxim older than the law of England that no man is guilty unless his mind is guilty. It was observed by Lord Arbinger in East Maxim na case R versus Ali case ಅಲ್ಲಿ held ಮಾಡಿರುವಂತ maxim. Question number 19. Mens rea is guilty mind. Question number 20. Actus me invito factus non est mens actus means ಇದು ಹೊಸ ಮ್ಯಾಕ್ಸಿಮ್. ಸೊ ಈ ಮ್ಯಾಕ್ಸಿಮ್ ಹೊಸ ಮ್ಯಾಕ್ಸಿಮ್ ಅಂದ್ರೆ ಈ ಪೇಪರ್ ಅಲ್ಲಿ ಹೊಸ ಮ್ಯಾಕ್ಸಿಮ್ ಅಂತ ಹೇಳ್ತಿದ್ದೀನಿ, ಹೊಸದಾಗಿ ಬಂದಂತದಲ್ಲ. ಸೊ ಇದರ ಅರ್ಥ ದ ಆಕ್ಟ್ ಇಟ್ ಸೆಲ್ಫ್ ಡಸ್ ನಾಟ್ ಮೇಕ್ ಅ ಮ್ಯಾನ್ ಗಿಲ್ಟಿ ಅನ್ಲೆಸ್ ಹಿಸ್ ಇಂಟೆನ್ಷನ್ಸ್ ವೇರ್ ಸೋ. ಆಪ್ಷನ್ ಬಿ. ದ ಆಕ್ಟ್ ಡನ್ ಬೈ ಮೀ ಅಗೇನ್ಸ್ಟ್ ಮೈ ವಿಲ್ ಇಸ್ ನಾಟ್ ಮೈ ಆಕ್ಟ್ ಎಟ್ ಆಲ್. ಇದು ಇದಕ್ಕೆ ಕರೆಕ್ಟ್ ಆನ್ಸರ್. ಅಂತಂದ್ರೆ ನನ್ನ ಇಚ್ಛೆ ಇಲ್ಲದೆ ನಾನೊಂದು ಆಕ್ಟ್ ನನ್ನ ಇಚ್ಛೆ ವಿರುದ್ಧ ಮಾಡಿದ್ದೀನಿ ಅಂತಂದ್ರೆ ಅದು ನನ್ನ ಆಕ್ಟ್ ಅಲ್ಲ. ಯಾರಾದ್ರೂ ಅಬೆಟ್ ಮಾಡಿರಬಹುದು, ಬಲವಂತ ಅಬೆಟ್ಮೆಂಟ್ ಉತ್ತೇಜನೆ ನೀಡಿರಬಹುದು ಅಥವಾ ಬೇರೆ ಯಾವುದೇ ಒಂದು ರೀತಿ ಆಗಿರಬಹುದು, ಬಟ್ ನನ್ನ
ಇಚ್ಛೆ ಅನುಸಾರ ಅಲ್ಲದೆ ನನ್ನ ಇಚ್ಛೆ ವಿರುದ್ಧ ಆಗಿದೆ ಅಂತಂದ್ರೆ ಅದು ನಾನ್ ಮಾಡಿದಂತ ಆಕ್ಟ್ ಅಲ್ಲ ಅನ್ನೋದು ಈ ಮ್ಯಾಕ್ಸಿಮ್ ನ ಅರ್ಥ. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಫಾರ್ಮ್ ಪಾರ್ಟ್ ಆಫ್ ಆಕ್ಟಸ್ ರಿಯಸ್? ಆಕ್ಟಸ್ ರಿಯಸ್ ನ ಭಾಗ ಅಲ್ಲ ಯಾವುದು? ಥಾಟ್ ಆಫ್ ಕಾಂಡಕ್ಟ್, ರಿಸಲ್ಟ್ ಆಫ್ ಕಾಂಡಕ್ಟ್, circumstances are as are specified by law and conduct. So thought of conduct ಇದು ಇದರ ಭಾಗ ಅಲ್ಲ, actus reus ನ ಭಾಗ ಅಲ್ಲ. Question number 22. The following principle is least relevant for criminal liability. ಯಾವ ಪ್ರಿನ್ಸಿಪಲ್ ಇಂಪಾರ್ಟೆಂಟ್ ಅಲ್ಲ, ರಿಲೆವೆಂಟ್ ಅಲ್ಲ ಕ್ರಿಮಿನಲ್ ಲಯಬಿಲಿಟಿಗೆ ಅಂತಂದ್ರೆ motive is not relevant. Question number 23. The cardinal principle of criminal law, nullum crimen nulla ponia sine lege means. ಇದು ಹೀಗಲ್ಲ ಹಾಗೆ ಪ್ರೊನೌನ್ಸ್ ಮಾಡಬೇಕಿತ್ತು, ಆತರ ಅಲ್ಲ ಈ ತರ ಅಂತ ನಿಮ್ಮ ಏನೇ ಥಾಟ್ಸ್ ಇರ್ಲಿ ಡೆಫಿನೆಟ್ಲಿ ವೆಲ್ಕಮ್. ಬಟ್ ಅದೇನು ಅನ್ನೋದಕ್ಕಿಂತ ಅದು ಯಾವ ತರ ಪ್ರೊನೌನ್ಸ್ ಮಾಡ್ಬೇಕು ಅನ್ನೋದಕ್ಕಿಂತ ಅದರ ಅರ್ಥ ಏನು ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಲೀಗಲ್ ಮ್ಯಾಕ್ಸಿಮ್ಸ್, ಹಾಗಾಗಿ ನಿಮ್ಮ ಪ್ರೊನೌನ್ಸಿಯೇಷನ್ ಗಿಂತ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗತ್ತೆ. ಸೊ ಆಪ್ಷನ್ಸ್: ಎ, no crime or punishment can exist without a pre-existing penal law. A man is presumed to be innocent until proven guilty. So question number 23, correct answer. Option A, no crime or punishment can exist without a pre-existing penal law. ಅಕಸ್ಮಾತ್ ಇವತ್ತು ಇಂಡಿಯಾ ಅಲ್ಲಿ ಕಳ್ತನ ಒಂದು ಒಫೆನ್ಸ್ ಅಲ್ಲ ಅಂತಂದ್ರೆ ನೀವು ಕಳ್ತನ ಮಾಡಿದ್ರೆ ನೀವೇನ್ ಅದಕ್ಕೆ ಜೈಲ್ಗೆ ಹೋಗಲ್ಲ, ಯಾಕಂದ್ರೆ ಅದು ಒಫೆನ್ಸ್ ಅಲ್ಲ ಇಂಡಿಯಾ ಅಲ್ಲಿ, ರೈಟ್? ಸೊ ಅದೇ ರೀತಿ ignorance of law is no excuse, ಅದೂನು ನಿಜ. ಅಕಸ್ಮಾತ್ ಇಂಡಿಯಾ ಅಲ್ಲಿ ಇರುವಂತ ಎಲ್ಲಾ ಲಾಸ್ ಪ್ರತಿಯೊಬ್ಬರಿಗೂ ಗೊತ್ತಿರೋದಿಲ್ಲ. ಸೊ ಕಳ್ತನ ಒಂದು ಒಫೆನ್ಸ್, ಅದ್ ನಿಮಗೆ ಕಳ್ತನ ಮಾಡಿದ ನಂತರ ನನಗದು ಒಫೆನ್ಸ್ ಅನ್ನೋದು ಗೊತ್ತೇ ಇರ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಕೋರ್ಟ್ ನಂಬೋದಿಲ್ಲ ಅಲ್ಲ, ಬಿಕಾಸ್ ಆಸ್ ಅ ಸಿಟಿಸನ್ ignorance of law ಎಕ್ಸ್ಕ್ಯೂಸ್ ಆಗೋದಿಕ್ ಸಾಧ್ಯ ಇಲ್ಲ. ಅಂಡ್ ಇವತ್ತು ಈ ದೇಶದಲ್ಲಿ ನೀವು ಕ್ರೈಮ್ ಕಮಿಟ್ ಮಾಡಿದಾಗ, ನೀವ್ ಏನೇ ಒಂದು ಆಕ್ಟ್ ಕಮಿಟ್ ಮಾಡಿದಾಗ ಅದು ಒಫೆನ್ಸ್ ಅಂತ ಬರ್ದಿದೆ ಅಂತಂದ್ರೆ ನೀವು ಮಾಡ್ತಿರೋಂತ ಆಕ್ಟ್ ಒಫೆನ್ಸ್ ಆಗತ್ತೆ. ಸೊ ಎಲ್ಲಾ ಒಫೆನ್ಸ್ ಎಲ್ಲಾ ದೇಶದಲ್ಲೂ ಇಂಡಿಯಾ ಅಲ್ಲಿರುವಂತ ಒಫೆನ್ಸ್ ಅಂತ ಹೇಳಿರುವಂತ ಪ್ರತಿಯೊಂದು ಒಫೆನ್ಸ್ ಎಲ್ಲಾ ದೇಶದಲ್ಲೂ ಒಫೆನ್ಸ್ ಆಗಿರ್ಲೇಬೇಕು ಅಂತ ಅಲ್ಲ. ಬಟ್ ಆ ದಿನ ಅದು ನೀವ್ ಯಾವ ದೇಶದಲ್ಲಿ ಮಾಡಿದಿರಿ ಅಲ್ಲಿ ಅದು ಒಫೆನ್ಸ್ ಅಂತ ಇದ್ರೆ then it's considered to be an offense. 24. An act committed or omitted in violation of public law, forbidding or commanding it is crime. It has been said by, ಇದನ್ನ ಹೇಳಿದ್ದು ವಿಲಿಯಂ ಬ್ಲಾಕ್ಸ್ಟೋನ್. Question number 25. An act forbidden by law and which is at the same time revolting to the moral sentiments of the society is called crime. ಇದನ್ನ ಹೇಳಿದ್ದು ಆಸ್ಟಿನ್. ಸೊ ಕೀಟಾನ್, ಆಸ್ಟಿನ್, ಸ್ಟೀಫನ್, ಪ್ಯಾಟನ್. ಇದನ್ನ ಹೇಳಿದ್ದು ಸ್ಟೀಫನ್. ಸಾರಿ ಫಾರ್ ದ ರಾಂಗ್ ಆನ್ಸರ್. ಸೊ ಕರೆಕ್ಟ್ ಆನ್ಸರ್ ಇಸ್ ಸ್ಟೀಫನ್. ಅಂಡ್ ಉಳಿದಂತ ಕ್ವೆಶನ್ಸ್ ನಾವು ಸಿನ್ಸ್ ವಿಡಿಯೋ ಲೆಂದಿ ಆಗತ್ತೆ, ಸೊ ಹಾಗಾಗಿ ಉಳಿದಂತ ಕ್ವೆಶನ್ಸ್ ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಅಲ್ಲಿ ನೋಡೋಣ. ಸೊ ಈ ಸೀರೀಸ್ ನಿಮ್ಗೆ ಕಂಟಿನ್ಯೂ ಆಗತ್ತೆ. ಕಂಪ್ಲೀಟ್ ಎಂಟೈರ್ BNS ಹೊಸ ಆಕ್ಟ್ ನ ಎಲ್ಲ ಸೆಕ್ಷನ್ಸ್ ನ ಡಿಸ್ಕಸ್ ಮಾಡಲಾಗತ್ತೆ. ಸೊ ಹಾಗಾಗಿ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದೆ, ಹೆಲ್ಪ್ಫುಲ್ ಇದೆ ಅಂತಂದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಾ ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ವಿಡಿಯೋ ಫಸ್ಟ್ ನಿಮಗೆ ಅಪ್ಡೇಟ್ ಆಗತ್ತೆ. ಅಂಡ್ ಆದಷ್ಟು ಬೇಗ ನೀವು ಅದನ್ನ ನೋಡಬಹುದು, ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ. ಸೊ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ, ಬಟ್ ಸ್ವಲ್ಪ ಆದ್ರೂ ಹೆಲ್ಪ್ಫುಲ್ ಇದೆ, ಸ್ವಲ್ಪ ನಿಮಗೆ ಯೂಸ್ ಆಗಿದೆ ಅಂತಂದ್ರೆ ಡೆಫಿನೆಟ್ಲಿ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಹಾಗೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ಕ್ಲಾಸ್ ಗ್ರೂಪ್ಸ್ ಅಲ್ಲಿ, ಸೊ ದಟ್ MCQs ಅನ್ನೋದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ಕಾಲೇಜಲ್ಲಿ ಇರುವಂತವರಿಗೂ ಇಂಪಾರ್ಟೆಂಟ್, ಈಗ ಲಾ ಓದ್ತಿರೋರಿಗೆ ಹಾಗೂ ಜುಡಿಷರಿ ಎಕ್ಸಾಮ್ ಅಪಿಯರ್ ಆಗುವಂತವರಿಗೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇನ್ನೇನ್ ಮಾಡ್ತೀರಿ, ಬ್ಯಾಚಸ್ ಅಲ್ಲಿ ಅಡ್ಮಿಷನ್ ತಗೊಳ್ಳಿ.
ಓಕೆ, ಸೊ ನಮ್ಮ ಹೊಸ ಪ್ರಿಲಿಮ್ಸ್ ಬ್ಯಾಚ್ ಸ್ಟಾರ್ಟ್ ಆಗ್ತದೆ May 20 ಇಂದ. ಕಾಲ್ ಮಾಡೋದಕ್ಕೆ ನಂಬರ್ 9650849915 ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು, ಅಡ್ಮಿಷನ್ ತಗೊಳ್ಳಿ. ಅಂಡ್ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಗೆ ಎನ್ರೋಲ್ ಆಗೋದಕ್ಕೂ 9650849915. ನಿಮ್ಮ ಫೌಂಡೇಶನ್ ಇಂದ ಸ್ಕ್ರಾಚ್ ಇಂದ ಕಾಲೇಜಲ್ಲಿ ಏನು ಓದಿಸಿದ್ದಾರೆ ಇಲ್ಲ ಅನ್ನೋದ್ರ ಅಗತ್ಯ ನಮಗಿಲ್ಲ. ಎಕ್ಸಾಮಿಗೆ ಬೇಕಿರೋದು ನಿಮ್ಮ LLB ಡಿಗ್ರಿ ಅಂಡ್ ಬಾರ್ ಕೌನ್ಸಿಲ್ ರಿಜಿಸ್ಟ್ರೇಷನ್. ಅದಕ್ಕೆ ಹೊರತುಪಡಿಸಿ ನಿಮ್ಮ ಬೇಸಿಕ್ಸ್ ಇಂದ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಬಿಲ್ಡ್ ಮಾಡ್ತೀವಿ. ಸೊ ಹಾಗಾಗಿ ಈ ಬ್ಯಾಚ್ ಎಲ್ಲರಿಗೂ ಫೋಕಸ್ ಮಾಡತ್ತೆ. ನೀವು ಕಾಲೇಜಲ್ಲಿ ಈಗ ಓದ್ತಿದ್ದೀನಿ, ಕಾಲೇಜ್ ಈಗ ಸ್ಟಾರ್ಟ್ ಮಾಡಿದೀನಿ ಅಂತಂದ್ರೂ ನೀವೂ ಸಹ ಎನ್ರೋಲ್ ಆಗಬಹುದು. ಹಾಗೂ ನಾನು ಈ ವರ್ಷ ಎಕ್ಸಾಮ್ ಅಪಿಯರ್ ಆಗ್ತಿದ್ದೀನಿ, ಇಲ್ಲ ನಾನು ಆಲ್ರೆಡಿ 3-4 ಅಟೆಂಪ್ಟ್ಸ್ ಕೊಟ್ಟಿದ್ದೀನಿ, ಪ್ರತಿಯೊಬ್ಬರಿಗೂ ಸಹ ನೀವು ಈ ಬ್ಯಾಚ್ ಗೆ ಎನ್ರೋಲ್ ಆಗಬಹುದು. ಆಗಿ ನಿಮ್ಮ ಒಂದು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್, ಕಾನ್ಸೆಪ್ಚುಯಲ್ ಕ್ಲಾರಿಟಿನ ಬಿಲ್ಡ್ ಮಾಡ್ಕೊಳ್ಳಿ ಅಂಡ್ ಬಿ ಅ ವೆರಿ ಗುಡ್ ಕ್ಲೇವರ್ ಜಡ್ಜ್ ಆರ್ ಅ ಕ್ಲೇವರ್ ಅಡ್ವೊಕೇಟ್. ಸೊ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನಿಮ್ಮ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಆಸ್ ಅನ್ ಅಡ್ವೊಕೇಟ್ ಆಗ್ಲಿ, ಆಸ್ ಅ ಜಡ್ಜ್ ಆಗ್ಲಿ, ನಿಮಗೆ ಬೇಕಿರೋದು ಲಾ ಮೇಲೆ ಕಮಾಂಡ್ ಅಂಡ್ ಲಾ ಬಗ್ಗೆ ಕ್ಲಾರಿಟಿ. ಸೊ ವಿಡಿಯೋ ಇಷ್ಟ ಆಗಿದೆ, ಇಲ್ಲಿ ತನಕ ನೋಡಿದಿರಿ ಅಂತಂದ್ರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಉತ್ಸಾಹ ಇರುತ್ತೆ ಇನ್ನಷ್ಟು ವಿಡಿಯೋಸ್ ಅನ್ನ ಮಾಡೋದಕ್ಕೆ. ಥ್ಯಾಂಕ್ ಯು.